ನಮಸ್ಕಾರ. ಎಂದಿನಂತೆ ನಮ್ಮ ಪಯಣ ಬೆಂಗಳೂರಿನತ್ತ. ಯಾಕಂದ್ರೆ ಇಷ್ಟು ದಿನ ಸ್ವಲ್ಪ ಸುಟಿ ಮೇಲೆ ಇದ್ದೀವಿ. ಈಗ ಮತ್ತೆಲ್ಲ ಲಗೇಜ್ ಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ ಬಸ್ ಒಂದು ವಾರ ಇರ್ತಾನ ಬುಕಿಂಗ್ ಮಾಡ್ಕಿಶಿಂದ ಮತ್ತೆ ಬೆಂಗಳೂರಿನತ್ತ ನಮ್ಮ ಪಯಣ ಮತ್ತೆ ಸಾಗೈತಿ. ಯಾಕಂದ್ರೆ ಕಾಯಕವೇ ಕೈಲಾಸ ಅಲ್ಲ, ಬಿಡಾಕ್ ಬರಂಗಿಲ್ಲ. ಮನ್ಯಾಗೆಲ್ಲ ಅಂತಿರ್ತಾರು ಇಲ್ಲೇ ಊರ್ ಕಡೆ ಏನೇನು ಮಾಡ್ಕೊಂಡಿರ ಅಂತ ಹೇಕಿಶಿಂದ. ಆದ್ರೆ ಏನು ಮಾಡಕ್ ಬರಂಗಿಲ್ಲ. ಯಾವ್ದಾದ್ರು ಒಂದು ಅಚೀವ್ಮೆಂಟ್ ಸಲುವಾಗಿ ಕೂತ ಊರು ಬಿಡ್ಬೇಕಾಕೈತಿ. ಇಲ್ಲಿ ಲೋಕಲ್ ಕೆಲಸ ಮಾಡ್ಕೋತೀರ ಅವ್ರ ಪುಣ್ಯವಂತರತ್ತ ಅನ್ಬೋದು ಕರೆ. ಯಾಕಂದ್ರೆ ಅವ್ರವ್ರ ನೆಮ್ಮದಿ ಅವ್ರವ್ರ ಕೆಲಸ ಆಗಿರ್ತೈತಿ. ನಮ್ಮ ನೆಮ್ಮದಿ ದೇವ್ರು ಇಲ್ಲಿ ಬರ್ತಿರ್ತ ಅನ್ಬೇಕು. ನಾವು ಇಲ್ಲೇ ನೆಮ್ಮದಿ ಹುಡ್ಕಾಡ್ಬೇಕಾಕೈತಿ. ರಾತ್ರಿ ಪಯಣ ಹಂಗ ಕಂಟಿನ್ಯೂಸ್ ಆಗಿ ಬೆಂಗಳೂರಿನಂತ ಇತ್ತು. ನಸಿಕ್ನ್ಯಾಗ 5 ಗಂಟೆಗಾದ್ರೂ ನಾವು ಸ್ವಲ್ಪ ಬೆಂಗಳೂರು ಹಂಗ ರೀಚ್ ಆಗಿದ್ದೀವಿ. ನೈಟ್ ಟೈಮ್ ಅಂದ್ಮೇಲೆ ಜಾಸ್ತಿ ಅಷ್ಟೊಂದೇನು ಟ್ರಾಫಿಕ್ ಅದು ಇದು ಏನು ಜಾಸ್ತಿ ಏನು ಇರಲ್ಲ. ಬಸ್ಗಳು ಅದು ಕಡಿಮೆ ಇರ್ತಾವೆ. ಟ್ರಾನ್ಸ್ಪೋರ್ಟಿಂಗ್ ಅಷ್ಟ ನೋಡು ಜಾಸ್ತಿ ಚಾಲೂ ಇರ್ತಂದ್ರೆ. ಬಟ್ ನೈಟ್ ಟೈಮ್ ಬೆಂಗಳೂರು ಕ್ಲೈಮೇಟ್ ಒಂಥರ ಚಂದ ಭಾಳ. ಬೆಳಗ್ಗೆನ ಮತ್ತೆ ಮೆಜೆಸ್ಟಿಕ್ ಬಂದು ರೀಚ್ ಆಯ್ತೀವಿ ನಾವಿಲ್ಲಿ. ಇಂಪ್ರೂವ್ಮೆಂಟ್ಗಳು ಜಾಸ್ತಿ ಆದಂಗ ಮನುಷ್ಯ ಜಾಸ್ತಿ ಲೇಜಿ ಹಾಕೋತ ಹೋಗ್ತಾನ. ಯಾಕಂದ್ರೆ ರೋಬೋಟಿಕ್ ಮಷಿನ್ಸ್ ಎಲ್ಲ ಟೆಕ್ನಾಲಜಿ ಜಾಸ್ತಿ ಇರೋದ್ರಿಂದ ಮನುಷ್ಯ ಆಲ್ಮೋಸ್ಟ್ ಲೇಜಿ ಹಾಕೋತ ಹೋಗ್ತಾನ. ನಮ್ಮ ಪಯಣ ಮತ್ತು ನಮ್ಮ ಆಫೀಸ್ನ ಏರಿಯಾ ಸುತ್ತ ಬೆಂಗಳೂರಾಗೆಲ್ಲ ಆಲ್ಮೋಸ್ಟ್ ರೋಡ್ ಎಲ್ಲ ಭಾಳ ಕ್ಲೀನ್ ಇರ್ತಾವೆ. ಬಟ್ ಟ್ರಾಫಿಕ್ದು ಒಂದು ಸಮಸ್ಯೆ ನೋಡಿ ಇಲ್ಲಿ. ಮೆಟ್ರೋ ಸ್ಟೇಷನ್ಗಳೆಲ್ಲ ಜಾಸ್ತಿ ಆಗಿದಾವೆ ಕರೆ, ಆದ್ರೂ ನೋಡಿ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಐತಿ. ನೋಡ್ರಿ ಎಲ್ಲ ಕಡೆ ಎಷ್ಟು ಯಾವ ಥರ ಸ್ವಚ್ಛ ಐತಿ ಅಂತ ಹೇಳಿ. ಬಿಸಿಲು ಮಾತ್ರ ಭಾಳ ಐತಿ ಬೆಂಗಳೂರೊಳಗೆ. ಮಾರ್ನಿಂಗ್ ಟೈಮ್ದಾಗ ಇಲ್ಲ, ಇನ್ನು 10-11 ಗಂಟೆ 12 ಗಂಟೆ ಆದ್ರೆ ಬಿಸಿಲು ಜಾಸ್ತಿ ಆಕೋತ ಹೋಗ್ತೈತಿ. ಬ್ಯಾಸಗಿದಿಂದ ಸ್ವಲ್ಪ ಬಿಸಿಲಿನ ತಾಪ ಜಾಸ್ತಿ ಐತಿ. ಬೆಂಗಳೂರಾಗ ಎಷ್ಟೋ ಕೋಟ್ಯಾಂತರ ಜನರು ಬೇರೆ ರಾಜ್ಯಗಳಿಂದ ಬೇರೆ ಹಳ್ಳಿಗಳಿಂದ ಕೆಲ್ಸಕ್ಕೆ ಬಂದಿರ್ತಾರೆ ಇಲ್ಲಿ. ಬಟ್ ಕೆಲವೊಂದಿಷ್ಟು ಅವಶ್ಯಕತೆಗಳು ಪೂರೈಸೋ ಸಲುವಾಗಿ ಎಷ್ಟು ಬಂದಿರ್ತಾರೆ. ಅದಾದ್ಮೇಲೆ ಏನೈತಿ ಮತ್ತೆ ಊರ್ ಕಡೆಯಿಂದ ಸೆಟ್ಲ್ ಆಗಿಬಿಡ್ತಾರು. ಎಷ್ಟೋ ಜನ ದೊಡ್ಡ ದೊಡ್ಡ ಕೆಲಸಗಳನ್ನ ಬಿಟ್ಕೇಶಿಂದ ಅವರಲ್ಲಿ ಊರಾಗ ತಮ್ಮ ಸ್ವಂತ ಉದ್ಯೋಗ ಮಾಡ್ಕೊಂಡಿದಾರು. ಬಟ್ ನಾವೇನ್ ಮಾಡಕ್ ಬರಲ್ಲ. ಐತಿ ಜಮೀನು ಮನೆ ಎಲ್ಲ ಐತ್ ಕರೆ, ಆದ್ರೂ ಅನಿವಾರ್ಯ ನಾವು ಕೆಲಸ ಮಾಡಬೇಕಿಲ್ಲಿ. ಇದೇ ಥರ ರಸ್ತೆಗಳ ಮೆಟ್ರೋಗಳ ಈ ಥರ ಇದ್ದಂಗೆ ನಮ್ಮ ಹಳ್ಳಿಯೊಳಗೆ ಹೋಗಿದ್ರು ಸ್ವಲ್ಪ ಚಂದ ಇರ್ತೈತಿ. ಯಾಕಂದ್ರೆ ಎಲ್ಲಾನು ಇಂಪ್ರೂವ್ಮೆಂಟ್ ಆಕೈತಿ ಜಗತ್ನ್ಯಾಗ. ಮಾರ್ನಿಂಗ್ ಮತ್ತೆ ಟ್ರಾಫಿಕ್ ಐತಿ ನೋಡಿ ಇಲ್ಲಿ. ಮತ್ತು ನಮ್ಮ ಪಯಣ ಗಗನಚುಂಬಿ ಕಟ್ಟಡಗಳ ಮಧ್ಯದಿಂದ ಸ್ಟಾರ್ಟ್ ಆಯ್ತು ಮತ್ತು ನಮ್ಮ ಆಫೀಸ್ನತ್ತ. ಅಂತೂ ಮತ್ತು ನಮ್ಮ ಜರ್ನಿ ಮುಗಿಸೋಕಿಶಿಂದ ಮತ್ತೆ ವಾಪಸ್ ನಾವು ನಮ್ಮ ಆಫೀಸ್ನ ಕಡೆ ಪಯಣವನ್ನು ಬಯಸಿನಿ. ಮ್ಯಾಲೆ ಏರೋಪ್ಲೇನ್ ನೋಡಲ್ಲಿ.